ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಕಿಚನ್ಗೆ ಇವತ್ತು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಚಟಾಪಟ ಅಂತ ಹೇಳೋಕ್ಕೆ ನಂತರನೇ ಇನ್ನೊಬ್ಬರು ವ್ಯಕ್ತಿ ಬರ್ತಾರೆ, ಒಂದು ಖುಷಿಯಾದ ಅಡುಗೆ ಮಾಡ್ತಾರೆ. ಅದೇದು ಇಲ್ಲಿದ್ದಲ್ವಂತೆ ವಿದೇಶದ ಅಡುಗೆ ಮಾಡಿ ವಿದೇಶದವ್ರಿಗೂ ತೋರಿಸಿ ಇಂಡಿಯಾದಲ್ಲಿ ಎಲ್ಲರೂ ಕಲ್ತ್ಕೊಳ್ಳಿ ಅಂತೇಳಿ ಒಂದು ಚಿಕನ್ ಮಾಡ್ತೀನಿ, ನಿಮ್ಮ ಕಿಚನ್ಗೆ ಬರಲೇಬೇಕು, ಆಹಾ ಅನ್ಬೇಕು ಅಂತ. ಅವ್ರು ಬಂದಾದ್ಮೇಲೆ ನಿಮ್ಗೆ ಯಾರು ಅಂತ ಗೊತ್ತಾಗತ್ತೆ. ಬಲ್ಲಿ ನಮ್ಮ ಪ್ರೀತಿಯ ಅಭಿಮಾನಿ ದೇವರುಗಳು ಬರಬೇಕು, ನಿಮ್ಗೆ ಖುಷಿ ಪಡಿಸ್ಬೇಕು. ಬನ್ನಿ. ನಮಸ್ಕಾರ ಸರ್. ಅಯ್ಯೋ ಅಯ್ಯೋ ನಮಸ್ಕಾರ. ಹೆಂಗಿದ್ದೀರಾ ಅಣ್ಣ? ಸೂಪರ್ ಸರ್, ತಾವ್ ಹೆಂಗಿದ್ದೀರಾ? ನಿಮ್ಮೆಲ್ಲ ಪ್ರೀತಿ ಅಲ್ವಾ? ಸೂಪರ್ ಸರ್, ಎಲ್ಲರೂ ಚೆನ್ನಾಗಿದೆ ಜೀವನ. ಸರ್ವೋಜನ ಸುಖಿ ಭವ. ಸುಖಿನೋ ಭವಂತು ಅಂತ ಹೇಳ್ತಾರೆ ಅಷ್ಟೇ. ಈಗ ನಾವೆಲ್ಲ ಸವಿರುಚಿಯಲ್ಲಿ ಅಡುಗೆ ಮಾಡಿದ್ವಿ, ಒಂದೆರಡು ಕಡೆ ಅಣ್ಣ ತಮ್ಮ ಅಂತ ಹೋಗಿದ್ದೀವಿ. ಹೌದು, ನಾವು ಶಾಶ್ವತವಾಗಿ ಅಣ್ಣ ತಮ್ಮ ಥರ ಇರ್ತೀವಿ. ಖಂಡಿತವಾಗ್ಲು. ನೀವು ಒಂದು ವಿದೇಶಿ ಅಡುಗೆನ ವಿದೇಶಿ ರೀತಿಯಲ್ಲಿ ಮಾಡಬೇಕು ಅಂತ ಎಲ್ಲ ವಿದೇಶಿ ಐಟಮ್ ತಂದಿದ್ದಾರೆ. ನೀವು ಚಂದ ಮಾಡಿ ಚಂದ ತಿನ್ನಿಸಿ. ಹೌದು, ನೀವೇನು ಅಡುಗೆ ಮಾಡ್ತೀರಾ ಹೌದು, ನಿಮಗೆ ಬಿಟ್ಬಿಡ್ತೀನಿ ಸರ್. ಇವತ್ತು ನಾನು ಮಾಡ್ತೀನಿ ಸರ್. ಮಾಡಲೇಬೇಕು. ಡಿಫ್ರೆಂಟ್ ಏನು ಸರ್ ಅದು? ಸರ್ ಯಾರು ಕೇಳಿಲ್ಲ, ಅಷ್ಟೇ ಕೇಳಿಲ್ಲ. ಏನು? ವಿದೇಶಿ ಚಿಕನ್, ಕೊರಿಯನ್ ಬುಲ್ಬುಲ್ ಚಿಕನ್. ಕೊರಿಯನ್ ಬುಲ್ಬುಲ್ ಚಿಕನ್. ಅದು ಹೆಂಗ್ ಮಾಡೋದು? ಅದು ಡಿಫ್ರೆಂಟ್ ಸರ್, ಸ್ಟೈಲೇ ಡಿಫ್ರೆಂಟ್ ಅದು. ಯಾಕಂದ್ರೆ ನೀವು ಮಾಡೋದನ್ನ ಹೌದು ನೋಡೋದಲ್ಲ. ಹೌದು, ಕಾರಣ ಯಾಕೆಂದ್ರೆ ನಿಮ್ಮ ಪ್ರೀತಿಯಿಂದ ನೀವು ಕ್ಲೀನಾಗಿ ಮಾಡಿ ಖುಷಿಯಾಗಿ ಪಡಿಸ್ತೀರಾ. ನಾನು ಬಂದ್ಬಿಟ್ಟು ಅದೇನು ವಿದೇಶಿ ಚಿಕನ್, ಅದೇನು ಹೆಸರು? ಕೊರಿಯನ್ ಬುಲ್ಬುಲ್ ಚಿಕನ್. ಕೊರಿಯನ್ ಬುಲ್ಬುಲ್ ಚಿಕನ್ನ ಹೌದು ಬಂದು ತಿಂತೀನಿ. ಹೌದು, ಖಂಡಿತ. ಇವಾಗ ಹೆಂಗ್ ಮಾಡ್ತೀರಾ ಅಂತ ಖುಷಿಯಾಗಿ ನಿಧಾನಕ್ಕೆ ಮಾಡಿ. ಸ್ಲೋ ಆಗಿ. ನನಗೆ ಒಂದು ಅಭಿಮಾನಿ ದೇವರುಗಳು ಬಂದಿದ್ದಾರೆ, ತಾವು ಹೋಗಿ ಬನ್ನಿ. ಅವ್ರನ್ನ ಪ್ರೀತಿಯಿಂದ ಮಾತಾಡಿಸ್ತೀನಿ, ಖುಷಿಯಾಗಿ ಹೋಗಿ ಬರ್ತೀನಿ. ಖಂಡಿತ ತಾವು ಆರಾಮ ಹೋಗಿ ಬನ್ನಿ. ಈಗ ಅಡಿಗೆ ಓಡಿಸ್ತಾನೆ ಇದೆಯಾ? ಹೋಗು ಹೋಗು. ಇಲ್ಲ ಪಾಪ, ಅಭಿಮಾನ ಕಾಯ್ತಾ ಇದಾರೆ. ಅವರೇ ಮುಖ್ಯ ಅಲ್ವಾ? ಅವರೇ ಮುಖ್ಯ ಅಲ್ವಾ? ಅವ್ರು ವೇಟ್ ಮಾಡಿಸ್ಬಾರ್ದು. Okay. ಮೇನ್ ಇಂಪಾರ್ಟೆಂಟ್ ಅವರೇ. Thank you. ನಾವೆಲ್ಲೂ ಹೋಗಲ್ಲ, ನಾವಿಲ್ಲೇ ಇರ್ತೀವಿ. ನೀವು ಇಲ್ಲೇ ಇರಿ. ತಾವು ಹೋಗಿ ಅದೇನು ವಿದೇಶಿ ಚಿಕನ್ ಮಾಡಿಬಿಡಿ, ಅಷ್ಟೇ ಪ್ರಪಂಚಕ್ಕೆ ತೋರಿಸ್ಬಿಡಿ ಅಷ್ಟೇ. ನಾನು ಬಂದು ರುಚಿ ನೋಡೋದೆ, ಬಾರ್ಸೋದೆ. ಅನ್ಬಿಡೋದೆ. ಏನಂತ ಮಾಡ್ತಾ ಇರೋದೆ. ಮಾಡ್ತೀನಿ ಸರ್. ನೋಡಿ ಎಲ್ಲ ರೆಡಿ ಆಗಿಟ್ಟಿದ್ದೀನಿ. ಓಕೆ, ಡನ್. ತಾವು ಹೊರಡಿ. ಯಾಕೋ ಓಡ್ಸಂಗೆ ಕಾಣ್ತಾರಪ್ಪ. ಸ್ನೇಹಿತರೆ ನಮಸ್ಕಾರ. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡಿಗೆನು ಸೂಪರ್ ಆಗಿರುತ್ತೆ. ಸ್ಟವ್ ಹಚ್ಚೋಣ. ಓ ನೋಡಿ, ಪ್ರೀತಿಯಿಂದ ಅಡುಗೆ ಮಾಡಿ. ಇವತ್ತು ಕೊರಿಯನ್ ಬುಲ್ಬುಲ್ ಚಿಕನ್. ಏನು ಹೇಳಿ? ಕೊರಿಯನ್ ಬುಲ್ಬುಲ್ ಚಿಕನ್. ಬಾಣಲಿ ಇಟ್ಟಿದ್ದೀವಿ. ಈಗ ಸ್ವಲ್ಪ ಎಣ್ಣೆ ಹಾಕೋಣ. ನೋಡಿ, ಎಣ್ಣೆ ಬಿಡ್ತಾ ಇದ್ದೀವಿ. ಎಣ್ಣೆ ಬಿಸಿ ಆಗ್ತಾ ಇರಲಿ. ಇಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ನಾವು. ಈಗ ಬಾಣಲಿ ಇಟ್ಟಿದ್ದೀವಿ, ಎಣ್ಣೆ ಬಿಸಿ ಆಗ್ತಾ ಇದೆ. ನೋಡಿ, ಇಲ್ಲಿ ಬಂದು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಇಲ್ಲಿ ಬಂದು ಮೊಟ್ಟೆನ ಕ್ಲೀನಾಗಿ ಅಲ್ಲಾಡಿಸಿ ಇಟ್ಟಿದ್ದೀನಿ ಮಿಕ್ಸ್ ಮಾಡಿ. ಇಲ್ಲಿ ಬಂದು ಕಾರ್ನ್ಫ್ಲವರ್ಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಚಿಕನ್ ಪೀಸ್ ಬೋನ್ಲೆಸ್ ಇದನ್ನು ಇಲ್ಲಿ ಮೊಟ್ಟೆಯಲ್ಲಿ ಅದ್ದುವ ಇಲ್ಲಿ ಒಂದೊಂದು ಹಾಕ್ತಾರಣ. ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೋಡಿ, ಈ ಥರ ಇಲ್ಲಿ ಒಂದೊಂದೇ ಬಿಡೋಣ. ಈ ಥರ ಕ್ಲೀನಾಗಿ ಮೊಟ್ಟೆಯಿಂದ ಮಿಕ್ಸ್ ಮಾಡಿ ಮಕ್ಕಳಿಗೆ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಸೀರಿಯಸ್ಲಿ. ಯಾಕಂದರೆ ಸುಮ್ಮನೆ ಹೊರಗಡೆ ಹೋಗಿ ತಿಂದು ಆರೋಗ್ಯನ ಕೆಡ್ಸ್ಕೊಳೋಕ್ಕೆ ಬದಲು ತಮ್ಮ ಮನೇಲಿ ಆರಾಮಾಗಿ ಮಾಡ್ಕೋಬೋದಲ್ವಾ ಸ್ನೇಹಿತರೆ? ಏನಂತೀರಾ? ಸುಮ್ಮನೆ ಹೊರಗಡೆ ಹೋಗಿ ಅಲ್ಲಿ ತಿಂದು ಎಲ್ಲ ಆರೋಗ್ಯನ ಕೆಡ್ಸ್ಕೊಳೋಕ್ಕೆ ಬದಲು ನೋಡಿ ಈ ಥರ, ನೋಡಿ ಈ ಥರ ಮಿಕ್ಸ್ ಮಾಡಿ ನೋಡಿ, ಈ ಥರ ರೇಂಜಿಗೆ ಮಾಡಿ ಇಟ್ಕೊಳ್ಳಿ ಕ್ಲೀನಾಗಿ. ನೋಡಿ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಕರೆಕ್ಟಾಗಿರುತ್ತೆ. ಸಿಂಪಲ್ ಅಡುಗೆ ಮಾಡಲಿಕ್ಕೆ ಪ್ರೀತಿ ಬೇಕು ಅಷ್ಟೇ, ಖಂಡಿತವಾಗಲ್ಲ. ನೋಡಿ, ಸುಮ್ಮನೆ ಹೊರಗಡೆ ಹೋಗೋದು, ತಿನ್ನೋದು, ಆರೋಗ್ಯನ ಕೆಡಿಸ್ಕೊಳ್ಳೋದು, ಮಕ್ಳಿಗೆ ಕೆಮ್ಮು ಬಂತು, ಜ್ವರ ಬಂತು ಅಂತ ಹೇಳೋದು ಯಾಕಪ್ಪ ಬೇಕಿತ್ತು? ತಿನ್ನಿ, ಹೊರಗಡೆ ಹೋಗೋದು ತಿನ್ನಲೇಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆದಷ್ಟು ಮನೆ ಊಟ. ಏನಂತೀರಾ? ಇವತ್ತು ಚಂದ್ರು ಸರು ಅವ್ರ ಫ್ಯಾನ್ಸ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾರೆ. ಬಂದ ಮೇಲೆ ಡಿಫ್ರೆಂಟಾಗಿ ತೋರಿಸೋಣ, ಖುಷಿಯಾಗ್ಬಿಡ್ತಾರೆ. ಬಟ್ ಇನ್ನೊಂದು ಸ್ನೇಹಿತರೆ, ಎಣ್ಣೆ ಬಂದು ಯಾವತ್ತೂ ಬಿಸಿಯಾಗಿರಬೇಕು ನೋಡ್ಕೊಳ್ಳಿ. ಫಸ್ಟು ಎಣ್ಣೆ ಬಂದು ಯಾವತ್ತೂ ಸ್ವಲ್ಪ ಎಣ್ಣೆ ಬಿಸಿ ಇರೋವಾಗ ಹಾಕಿದ್ರೆ ಮಾತ್ರ ಕರೆಕ್ಟಾಗಿ ಬರುತ್ತೆ. ನೋಡ್ಕೊಳ್ಳಿ, ಎಣ್ಣೆ ಬಂದು ಯಾವತ್ತೂ ಚಟಾಪಟ ಹಣ್ಣಬೇಕು, ಆವಾಗ ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ಕ್ಲೀನಾಗಿ ಕೋಟಿಂಗ್ ಮಾಡ್ಕೊಳ್ಳಿ. ಒಂದೊಂದು ಪೀಸಾಗಿ ನೀವು ಎಷ್ಟು ಬೇಕಾ ತೊಗೋಬೋದು. ಇದರಲ್ಲೇನು ಅಳತೆ ಏನು ಬೇಕಾಗಿಲ್ಲ. ಈಗ ಬೋನ್ಲೆಸ್ ಚಿಕನ್ ನಿಮಗೆ 1/4 kg ಬೇಕಾ, ಅರ್ಧ kg ಬೇಕಾ ತೊಗೋಬೋದು. ಕಾರ್ನ್ಫ್ಲವರ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ಮೊಟ್ಟೆ ಎಷ್ಟು ಬೇಕಾದ್ರೆ ಮೊಟ್ಟೆ ಫೈನಲ್ ಮಿಕ್ಕೋಗ್ಬಿಟ್ರೆ ಒಂದು ಆಮ್ಲೆಟು. ಏನು ಹೇಳಿ? ಒಂದು ಆಮ್ಲೆಟು ಅಷ್ಟೇ. ನೋಡಿ, ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇಲ್ಲಿಂದ ಕ್ಲೀನಾಗೆಲ್ಲ. ನೋಡಿ, ಈಗ ಎಣ್ಣೆ ಬಿಸಿಯಾಗಿದೆ, ಒಂದರಿಂದ ಒಂದು ಬಿಡ್ತಾ ಇರೋಣ. ನೋಡಿ, ಆಹಾ ನೋಡಿ, ನೋಡಿ. ಈಗ ಸ್ವಲ್ಪ ಉರಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಹಾಕಿದ ಮೇಲೆ.
ಚಿಕನ್ ಹಾಕಿದ್ಮೇಲೆ ಮಿನಿಮಮ್ ಒಂದು 2 ನಿಮಿಷ ಬಿಡಿ, ಹಾಗೆ ಅಲ್ಲಾಡ್ಸೋಕೆ ಹೋಗಬೇಡಿ, ಯಾಕಂದರೆ ಕೋಟಿಂಗ್ ಹೊಟ್ಟೋಗುತ್ತೆ, ಕೋಟಿಂಗ್ ಸಿಗಲ್ಲ. ಯಾವತ್ತೂ ಎಣ್ಣೆ ಬಿಸಿ ಇರೋ ಮಾಡಿ, ಎಣ್ಣೆ ಬಿಸಿ ಇಲ್ಲ ಅಂದರೆ ಏನಾಗುತ್ತಂದರೆ ನಿಮಗೆ ಕೋಟಿಂಗ್ ಕರೆಕ್ಟಾಗಿ ಬರಲ್ಲ, ಫುಲ್ ಬಾಣಲಿಯಲ್ಲಿ ಪ್ರತಿಯೊಂದು ಹಚ್ಕೊಳ್ಳುತ್ತೆ ನೋಡಿ ಈ ಥರ. ಸದ್ಯಕ್ಕೆ ಸಾಕು, ಕ್ಲೀನಾಗಿ ಮಾಡಿಟ್ಕೊಳ್ಳೋಣ, ಇನ್ನೊಂದು ರೌಂಡ್ಗೆ ಮಾಡ್ಕೊಳ್ಳೋಣ, ಏನಂತೀರಾ? ನೋಡಿ, ಆಹಾ ಹಾ 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 ಹಾ, ನೋಡಿ ಹೇಗೆ ಬಂತು ನೋಡಿ, ಆಹಾ ಹಾ ಹಾ ಹಾ, ನೋಡಿ ಹೆಂಗಿದೆ ಘಮ, ನೋಡಿ ಆಹಾ ಹಾ 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 ಹಾ, ನೋಡಿ ನೋಡಿ ಹೇಗೆ ಬಂತು ನೋಡಿ. ತುಂಬ ಚೆನ್ನಾಗಿರುತ್ತೆ ಇದು ಕೊರಿಯನ್ ಚಿಕನು, ಸಿಂಪಲ್ ಅಡುಗೆ. ಯಾಕಂದರೆ ಮಕ್ಕಳು ಈವ್ನಿಂಗ್ ಮಕ್ಕಳು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಕೇಳ್ತಾರೆ ಅಲ್ವಾ, ಸುಮ್ಮನೆ ಪಾನಿಪುರಿ ಅದು ಇದು ತಿಂತಾರೆ. ಸ್ವಲ್ಪ ಆದಷ್ಟು ಮನೇಲಿ ಸ್ವಲ್ಪ ಚೂರು ಖುಷಿಯಿಂದ ಪ್ರೀತಿಯಿಂದ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಬಂದು ಒಂದು 60% ಮಾತ್ರ ಬೇಯಿಸ್ಕೊಳ್ಳಿ, ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಆಲ್ಮೋಸ್ಟ್ ನಾವು ಇನ್ನೂ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಲ್ಲ, ಇದು ಅಲ್ಲಿ ಸ್ವಲ್ಪ ಬೇಯುತ್ತೆ. ನೋಡಿ ಹೇಗಿದೆ, ಆಹಾ ಹಾ, ನೋಡಿ ಹೆಂಗಿದೆ ಘಮ, ತಿಂದರೆ ಕಳೆದೋಗ್ಬೇಕು ಅಷ್ಟೇ. ನೋಡಿ ಇಟ್ಟಿದ್ದೀವಿ, ಈಗ ಇನ್ನೂ ಸ್ವಲ್ಪ ಇಲ್ಲಿ ಐಟಮ್ಸ್ ಇದೆ, ಇನ್ನೂ ಸ್ವಲ್ಪ ನೋಡಿ ಈ ಥರ ಮಿಕ್ಸ್ ಮಾಡಿ ಮತ್ತೆ ಬಿಡೋಣ. ಆಹಾ ಹಾ, ಬೇಕಂದರೆ ಇದ್ರ ಜೊತೆಯಲ್ಲಿ ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಪೆಪ್ಪರ್, ಸ್ವಲ್ಪ ಬ್ರೆಡ್ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಟ್ಟೆ KFC. ಏನೇಳಿ KFC ಸಿಂಪಲ್ಲಾಗಿ ಇದರಲ್ಲೇ ಮಾಡ್ಕೊಬೋದು, ಡಿಫ್ರೆಂಟಾಗಿ ಮಾಡ್ಕೊಬೋದು. ಇದು ಬಂದು ಕೊರಿಯನ್ ಬುಲ್ಬುಲ್ ಚಿಕನ್, ಸಿಂಪಲ್ಲಾಗಿರುತ್ತೆ, ಮಜವಾಗಿರುತ್ತೆ. ಅಡುಗೆ ಮಾಡಲಿಕ್ಕೆ ಮೇನ್ ಇಂಪಾರ್ಟೆಂಟ್ ಪ್ರೀತಿ. ಇನ್ನೊಂದು ಏನಪ್ಪ ಅಂದರೆ, ಸುಮಾರು ಜನಕ್ಕೆ ಅಡುಗೆ ಮಾಡೋಕ್ಕೆ ಬರುತ್ತೆ, ಆದರೆ ಟ್ಯಾಲೆಂಟ್ ತೋರಿಸಲ್ಲ. ದಯವಿಟ್ಟು ತೋರಿಸಿ ನಿಮ್ಮ ಟ್ಯಾಲೆಂಟ್ನ. ಈಗ ನಾವು ಸಿಂಪಲ್ಲಾಗಿ ಇವತ್ತು ಮಾಡ್ತಾಯಿರೋದು ನೋಡಿ ಸ್ನೇಹಿತರೆ. ಈ ಕಾರ್ನ್ಫ್ಲವರ್ ಈ ಥರ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಬೇಕಾದರೆ ಮಕ್ಕಳಿಗೆ ಇದ್ರ ಜೊತೆಯಲ್ಲಿ ಸ್ವಲ್ಪ ಉಪ್ಪು, ಖಾರ, ಅರಿಶಿನ, ಪೆಪ್ಪರ್ ಪ್ರತಿಯೊಂದು ಮಿಕ್ಸ್ ಮಾಡಿ, ಸ್ವಲ್ಪ ಬ್ರೆಡ್ ಮಿಕ್ಸ್ ಮಾಡಿ ಇದೇ ಮೊಟ್ಟೆ ಜೊತೆಲಿ ಬಿಟ್ಟರೆ ರೆಡಿ ಆಯಿತು KFC. ಒಂದೇ ಅಡುಗೆದಲ್ಲಿ 2 ರೆಸಿಪಿ ಮಜಾ ಮಾಡಿ. ಎತ್ತಿಕೋಣ ಸೈಡಿಗೆ. ನೋಡಿ ಇಲ್ಲಿ ಕೋಟಿಂಗ್ ಆಗಿದೆ, ಈಗ ತವಾ ಇಡೋಣ ಸ್ಟವ್ ಮುಂದೆ. ಸ್ವಲ್ಪ ಬಿಸಿ ಆಗಲಿ, ಬಿಸಿ ಆಗಿದ ತಕ್ಷಣ ಕೆಲಸ ಶುರು ಮಾಡೋದೆ. ಇದು ಅಡುಗೆ ಡಿಫ್ರೆಂಟ್ ಆಗಿರುತ್ತೆ. ಸಂಜೆ ಟೈಮಲ್ಲಿ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಅಮ್ಮ ನನಗೆ ಸ್ನ್ಯಾಕ್ಸ್ ಕೊಡಮ್ಮ ಅಂತ ಕೇಳ್ತಾರೆ. ಆವಾಗ ಸುಮ್ಮನೆ ಚಿಪ್ಸು ಅದು ಇದು ಕೊಟ್ಟು ಆರೋಗ್ಯನ ಕೆಡಿಸ್ಕೊಳಕ್ಕೆ ಬದಲು ಖಂಡಿತ ಹೋಗ್ತಾರೆ. ಅಡುಗೆ ನೋಡಿ, ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಚಾನಲ್ನ ನೋಡಿ ಕಲ್ತ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ. ಈಗ ಪ್ಯಾನ್ ಬಿಸಿಯಾಗಿದೆ, ಒಂದು 2ರಿಂದ 3 ಸ್ಪೂನ್ ಬಟ್ರ್ ಹಾಕೋಣ. ನೋಡಿ ಈ ಥರ ಸ್ವಲ್ಪ ಆದಷ್ಟು ಪ್ಲೈನ್ ಪಾತ್ರೆ ತಗೊಳ್ಳಿ, ಸ್ವಲ್ಪ ಚೆನ್ನಾಗಿರುತ್ತೆ. ಈಗ ಪ್ಲೈನ್ ಪಾತ್ರೆ ಹುಡ್ಕೋಕ್ಕೆ ನಮ್ಮ ಕೈಲಿ ಟೈಮ್ ಇಲ್ಲ. ನೋಡಿ ಈ ಥರ ಕ್ಲೀನಾಗಿ ಅಲ್ಲಾಡಿಸಿ ಹಿಂಗೆ ಬಟರ್ ಹಾಕಿದ್ದೀವಿ. ಕೆಲವು ಮನೆಯಲ್ಲಿ ಬಟ್ರ್ ಇರಲ್ಲ, ಪರವಾಗಿಲ್ಲ, ಎಣ್ಣೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ರಲ್ಲೇ ಮಾಡಬೇಕು ಅಂತ ಏನಿಲ್ಲ, ಎಣ್ಣೆಯಲ್ಲೂ ಮಾಡ್ಕೊಬೋದು, ತೊಂದರೆ ಇಲ್ಲ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಚೂಸ್ ಮಾಡ್ಕೊಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಏನಂತೀರಾ? ಈಗ ಬಿಸಿ ಆಗಿದೆ. ಈರುಳ್ಳಿ, ಸ್ಮಾಲ್ ಪೀಸಸ್ ಈರುಳ್ಳಿ, ಸಾಕು ಬಿಡಿ. ಈರುಳ್ಳಿ ಏನು ಜಾಸ್ತಿ ಏನು ಬೇಡ, ಸ್ವಲ್ಪ ಇರಲಿ ಸಾಕು. ಯಾಕಂದರೆ ಕೊರಿಯನ್ ಬುಲ್ಬುಲ್ ಚಿಕನ್ಗೆ ಈರುಳ್ಳಿ ಸ್ವಲ್ಪ ಕಮ್ಮಿ ಇರಲಿ. ಏನಂತೀರಾ? ಈಗ ಈರುಳ್ಳಿ ಹಾಕಿದ್ದೀವಿ, ಬಟರ್ ಈರುಳ್ಳಿ ಹಾಕ್ಕೊಂಡಿದ್ದೀವಿ. ಈಗ ಸ್ಮಾಲ್ ಪೀಸಸ್ ಬೆಳ್ಳುಳ್ಳಿ, ನೋಡಿ ಬೆಳ್ಳುಳ್ಳಿ ಬಿಟ್ಟಿದ್ದೀವಿ. ಸ್ವಲ್ಪ ಮತ್ತೆ ಒಂದು ಸಲ ಅಲ್ಲಾಡಿಸುವ. ಇದರ ಜೊತೆಯಲ್ಲಿ ಇದು ಅದೇ ಥರ ಸ್ಮಾಲ್ ಪೀಸಸ್ ಶುಂಠಿ, ಸ್ವಲ್ಪ ಶುಂಠಿ. ಯಾವತ್ತೂ ಅಷ್ಟೇ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ, ಶುಂಠಿ ಸ್ವಲ್ಪ ಕಮ್ಮಿ ಇರಲಿ, ಅದೇ ಮೇನ್ ಇರೋದು. ಇದು ಸಿಂಪಲ್ ಅಡುಗೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಈ ಥರ ಮಾಡಿಕೊಡಿ, ಖಂಡಿತವಾಗಿ ತುಂಬ ಇಷ್ಟಪಟ್ಟು ತಿಂತಾರೆ. ನಮಸ್ಕಾರ ಶೆಟ್ರೆ, ಲವ್ವಿಂದ ಕುಕ್ ಮಾಡಿದ್ರಾ? ಸರ್ ಬಿಡ್ತಾ ಇದ್ದೀನಿ ಸರ್. ಹೆಂಗೆ ಲವ್ ಮಾಡಿದ್ರಾ? ಲವ್ ಮಾಡ್ತಾ ಇದ್ದೀನಿ. ನಾವು ಯಾವತ್ತು ಅಡುಗೆ ಮಾಡೋ ಲವ್ ಮಾಡೋದೆ. ಪಕ್ಕದಲ್ಲಿ ನೀವು ಬಂದು ನಿಮ್ಮನ್ನು ಲವ್ ಮಾಡ್ತೀವಿ. ಈಗ ಅಡುಗೆ ಮಾಡೋವಾಗ ಲವ್ವಿಂದ ಹೌದು ಕುಕ್ ಮಾಡಿದ್ರೆ ಸುಮಾರಾಗಿ ಅಡುಗೆನು ಸೂಪರ್ ಆಗಿರುತ್ತೆ. ಖಂಡಿತವಳು ಪ್ರತಿಯೊಬ್ಬರು ಅಡುಗೆ ಮಾಡುವಾಗ ಹೌದು ಈ ಥರ ಅಡುಗೆ ಮಾಡೋದಾಗ್ಲಿ, ಯಾವುದೇ ಅಡುಗೆ ಆದರೂ ಹೌದು ನಗ್ನಗ್ತಾ ಕೆಲಸ ಮಾಡಿದ್ರೆ ಎಲ್ಲ ಅಡುಗೆ ಸೂಪರ್ ಆಗಿರುತ್ತೆ. ಹೌದು. ಈಗ ನಗ್ನಗ್ತಾ ಮಾಡಿದ್ದಕ್ಕೆ ಈಗ ಕೊರಿಯಾ ಸರ್ ಏನು ಚಿಕನ್ ಇದೆ? ನಿಮ್ಗೆ ಹೆಸರು ಗೊತ್ತಿಲ್ಲ? ಹೌದು, ಕೊರಿಯನ್ ಬುಲ್ಬುಲ್ ಚಿಕನ್. ಕೊರಿಯನ್ ಬುಲ್ಬುಲ್ ಚಿಕನ್ ಮಾಡ್ತಾ ಇದ್ದೀರಾ?
ಓ ಭಾಳ ಚೆನ್ನಾಗಿದೆ. ಕೊರಿಯನ್ ಬುಲ್ಬುಲ್ ಚಿಕನ್. ಬುಲ್ಬುಲ್ ಚಿಕನ್. ಈಗ ಹಾಂ, ರುಚಿಗೆ ಸ್ವಲ್ಪ ಉಪ್ಪು ಹಾಕೋಣ. ಹಾಕ್ಲೇಬೇಕು ಸ್ವಲ್ಪ, ಯಾಕಂದ್ರೆ ಆಲ್ಮೋಸ್ಟ್ ಇಲ್ಲೂ ಉಪ್ಪು ಹಾಕೊಂಡಿದ್ದೀವಿ ಹೌದೌದು ಅಲ್ವಾ. ಇಲ್ಲಿ ಸ್ವಲ್ಪ ಸ್ವಲ್ಪ ಸಾಕು 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 ಸಾಕು. ಒಂಚೂರು ಬೇಕಂದ್ರೆ ಆಮೇಲೆ ನೋಡ್ಕೊಳ್ಳೋಣ. ಆಮೇಲೆ ನೋಡ್ಕೊಳ್ಳೋಣ. ಉಪ್ಪು ಯಾಕಂದ್ರೆ ಖಾರ ಕರೆಕ್ಟಾಗಿರಬೇಕು. ಹೌದು, ಇಲ್ಲ ಖಾರ ಸ್ವಲ್ಪ ಜಾಸ್ತಿ ಇದ್ರು ನಡೀತದೆ. ಉಪ್ಪು ಜಾಸ್ತಿ ಆಗ್ಬಿಟ್ರೆ ವೇಸ್ಟ್ ಆಗುತ್ತೆ, ಎಲ್ಲ ಅಡಿಗೆನು ವೇಸ್ಟ್ ಅಷ್ಟೇ. ಈಗ ಸಿಜ್ವಾನ್ ಸಾಸ್ ಹಾಕ್ತಾ ಇದೀನಿ. ಸಿಜ್ವಾನ್ ಸಾಸ್. ಓಹೋ ನೋಡಿ, ಈಗ ಸಜ್ವಾನ್ ಸಾಸ್ ಹಾಕ್ತಾ ಇದೀನಿ. ಸಜ್ವಾನ್ ಸಾಸ್. ಸಜ್ವಾನ್ ಸಾಸ್. ಓಕೆ. ಈಗ ಟೊಮೊಟೊ, ಅದಕ್ಕೆ ಹಸಿಮೆಣಸಿನ್ಕಾಯಿ, ಹೌದು, ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ನೋಡಿ ಪೇಸ್ಟ್ ಮಾಡಿ ರುಬ್ಬಿರ್ತಾರೆ. ಒರಿಜಿನಲ್ ಘಮ ಈಗ ಬರ್ತಾ ಇರೋದು. ಹೌದು, ಏನು ಹೇಳಿ, ಅದೇ ಈಗ ಬರ್ತಾ ಇರೋದು. ಏನು ಚಿಕನ್ ಇದು? ಕೊರಿಯನ್ ಬುಲ್ಬುಲ್ ಚಿಕನ್. ಬುಲ್ಬುಲ್ ಚಿಕನ್. ಬುಲ್ಬುಲ್. ಆಹಾ. ಈಗ ಸೋಯಾ ಸಾಸು. ಈಗ ಸ್ವಲ್ಪ ಹಾಕೋಣ ಸೋಯಾ ಸಾಸ್. ಜಾಸ್ತಿ ಆದರೆ ಟೇಸ್ಟ್ ಚೆನ್ನಾಗಿರಲ್ಲ. ಹಾಂ ಕರೆಕ್ಟ್. ಸ್ವಲ್ಪ ಸ್ವಲ್ಪ ನಾನು ಆಡಿಸ್ಲಾ? ಆಡಿಸಿ ಸರ್, ಅಲ್ಲಾಡಿಸಿ ಸರ್. ನಾನು ನನ್ನ ಹೆಸರೇ ಅಲ್ಲಾಡ್ಸೋದಲ್ಲ. ಅಲ್ಲಾಡಿಸಿ 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 ಅಲ್ಲಾಡಿಸಿ. ನೋಡಿ, ಹಿಂಗೆ ಅಡುಗೆ ಮಾಡೋವಾಗ ಖಂಡಿತವಾಗಲೇ ದಮಾಷೆ ಬೇಕಂದ್ರೆ ಈಗಿದ್ರೆ ಮಾತ್ರ ಅಡುಗೆ ಮಾಡೋಕ್ಕಾಗೋದು. ಕೆಲವೊಬ್ರು ನೋಡಿ, ಊಟ ಮಾಡ್ದೇನಪ್ಪ, ಮಾಡ್ದೇನಪ್ಪ, ಏನು ದುಡ್ಡು ಕೊಡ್ಬೇಕು, ಕಾಸು ಕೊಡ್ಬೇಕು ಕಣ್ರಿ ಮಾತಾಡೋಕ್ಕೆ. ಮಾತಾಡ್ಬೇಕು ಬಾಯಿ ಬಿಟ್ಟು. ನಗಕ್ಕೆ ಯಾವ ಮತ್ತೆ ಇಲ್ಲ. ಜೀವನದಲ್ಲಿ ಸ್ನೇಹಿತರೆ, ಜೀವನದಲ್ಲಿ ಜ್ವರ ಬರಲಿ, ನೆಗಡಿ ಬರಲಿ, ಕಷ್ಟ ಬರಲಿ, ಸುಖ ಬರಲಿ, ಏನೇ ಬರಲಿ ನಗ್ನಗ್ತಾ ಇರ್ಬೇಕು ಅಷ್ಟೇ. ನಾವು ನಗ್ನಗ್ತಾ ಇರ್ಬೇಕು, ನಮ್ಮ ಸುತ್ತಮುತ್ತ ಇರೋರು ನಗಿಸ್ಬೇಕು ಅಷ್ಟೇ ಜೀವನ. ನಾವು ಮಾಡೋ ಅಡುಗೆನೂ ನಗ್ನಗ್ತಾ ಅಷ್ಟೇ ಜೀವನ. ಇನ್ನೇನು ಯಾವಾಗ ನೋಡು ಬಮ್ಮ ಇಟ್ಕೊಂಡು ನನ್ನ ಮನೇಲಿ ಕಷ್ಟ ಐತೆ, ನನ್ನ ಹೆಂಡತಿ ಹೊಡೆದು ಬಿಟ್ಲು, ನಮ್ಮ ತಾಯಿ ಹೊಡೆದು ಬಿಟ್ಲು, ಅಮ್ಮ ಯಾಕ್ರಿ, ಎಲ್ಲ ಜೀವನ ಇದ್ದಿದ್ದೆ. ಎಲ್ಲ ಕೂಡಿ ಬಾಳ್ಬೇಕು, ಮತ್ತೆ ಒಳ್ಳೆ ಅಡುಗೆ ಮಾಡ್ಬೇಕು. ಅಲ್ಲ, ಪ್ರತಿಯೊಂದು ಮನೇಲಿ ದೋಸೆ ತೂತೆ ಸಂಸಾರ, ಅದಕ್ಕಂತ ಕುತ್ಕೊಂಡ್ರೆ ಏನು ಸಿಗಲ್ಲ ಸರ್. ಬಿಡಿ ಸರ್ ಚಿಕನ್. ಈಗ ಬಿಡೋದೆ ನಾನು. ಬುಲ್ಬುಲ್ ಚಿಕನ್. ಓಕೆ ರಾಜ. ಕೊರಿಯನ್ ಬುಲ್ಬುಲ್ ಚಿಕನ್ ನೋಡಿ ಹೆಂಗಿದೆ ಘಮ. ಟ್ರೈ ಮಾಡಿ ನೋಡಿ, ತಿಂದ್ರೆ ಕಳ್ದೋಗ್ಬಿಡ್ತೀರಾ. ಶೆಟ್ರು ಭಾಷೆ ನಾನು ಯೂಸ್ ಮಾಡ್ತೀನಿ, ಕಳ್ದೋಗ್ಬಿಡ್ತೀರಾ. ಸರಿ ಸರ್, ಅಲ್ಲಾಡಿಸಿ ಸರ್. ನಮ್ಮನ್ನ ಇವತ್ತಿಂದ ಶೆಟ್ರ್ ಅಸ್ಟೆಂಟ್ ಆಗ್ಬಿಟ್ಟಿದ್ದೀನಿ ನಾನು. ಅಯ್ಯೋ ಸರ್, ನೀವೇನಿ ಸರ್, ಇರಲಿ. ನಮ್ಮ ಗುರುಗಳು ನೋಡಿ, ಖಂಡಿತವಾಗಲೇ ಅವ್ರು ಮಾಡುವಂಥ ಅಡುಗೆ ಪ್ರತಿಯೊಂದು ನೋಡ್ತೀರಾ, ಪ್ರತಿಯೊಂದು ಚೆನ್ನಾಗಿ ಡಿಫ್ರೆಂಟ್ ಆಗಿರುತ್ತೆ. ನೋಡಿ ಹೇಗಿದೆ ನೋಡಿ, ಇದು ಡಿಫ್ರೆಂಟ್ ಆಗಿದ್ದು. ಇದು ನಮ್ಮ ಚಂದ್ರು ಸರ್ಗೋಸ್ಕರ ನಾನು ನೈಟೆಲ್ಲ ಯೋಚನೆ ಮಾಡಿ ಕೊರಿಯನ್ ಬುಲ್ಬುಲ್ ಚಿಕನ್. ಅದೇನೋ ಅಮೇರಿಕಾಗೆ ಹೋಗಿ ಕಲ್ತ್ಕೊಂಬಂದೆ ಅಂದರೆ ಸರ್. ಅಮೇರಿಕಾದಲ್ಲಿ ಇಲ್ಲ ಸರ್, ಅಮೆರಿಕನ ಹೋಗಿಲ್ಲ ಸರ್ ನಾವು. ಇಲ್ಲ ಸರ್, ನಮ್ಮ ಇಂಡಿಯಾದಲ್ಲಿ ಇಲ್ದಿರೋದು ಅಮೆರಿಕಾದಲ್ಲಿ ಏನಿದೆ ಸರ್? ಇಲ್ಲೇ ಎಲ್ಲೋ ಕಲ್ತ್ರಿ ಇದು? ಸರ್, ಇದು ಇದ್ರಲ್ಲಿ ನಾವೇ ಕಲ್ತ್ಕೊಳ್ಳೋದು ಸರ್, ಮನೇಲಿ ಕೂತ್ಕೊಂಡು ಯೋಚನೆ ಮಾಡೋದಷ್ಟೇ. ಹೌದಾ? ಇದಕ್ಕೆ ಬಂದು ಕೊತ್ತಂಬರಿ ಸೊಪ್ಪು ಹಾಕಂಗಿಲ್ಲ, ಬೇಕಂದ್ರೆ ನಾವು ಹಾಕೋಣ. ಹೌದು ಹೌದು ಹೌದು. ಇದಕ್ಕೆ ಹಾಕಂಗಿಲ್ಲ, ಆಕ್ಚುಲಿ ಹಾಕಂಗಿಲ್ಲ. ಕೊರಿಯನ್ಗೆ ಯೂಸ್ ಮಾಡಲ್ಲ. ನೋಡಿ, ಕೊರಿಯನ್ ಚಿಕನ್ ಅಂತ ಮಾಡಿದ್ರೆ ಅದು ಕೊರಿಯನ್ ಚಿಕನ್ ಬುಲ್ಬುಲ್ ಅಂದಿದ್ರ. ಹೌದು, ಬುಲ್ಬುಲ್ ಆಗಿದೆ. ಕುಲ್ಕುಲ್ ತಿನ್ನಿ. ಏನು ಗೊತ್ತಾ, ಗಾರ್ಲಿಕ್ ಅಲ್ಲಿ ಫೈನಲ್ ಸ್ವಲ್ಪ ಒಂಚೂರು ಮೇಲೆ ಬಿಟ್ರೆ ಯಾವುದು ಗಮನೇ ಬೇರೆ. ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದು ಬಿಡ್ಬೇಕಾ? ಈಗ ಬೇಡ, ಇದು ಬೇಡ. ಆಫ್ ಮಾಡಿದ್ಮೇಲೆ. ಹೌದಾ? ಸ್ಟವ್ ಆಫ್ ಮಾಡಿದ್ಮೇಲೆ ಸುಮ್ಮನೆ ಹಾಗೆ ಉದಿಸ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡು ಏನೋ ರೈಸು ರಸಮ ಇಟ್ಕೊಂಡು ಮಗಂದು ಬಿಸಿ ಬಿಸಿ ಕುತ್ಕೊಂಡು ತಿಂದ್ರೆ ಹೇಳಿ ಮಜಾನೇ ಬೇರೆ ಕಣ್ರಿ. ನೋಡಿ, ಇವಾಗ ರುಚಿ ನೋಡಿ, ಸೂಪರ್. ಕೈ ಒರೆಸ್ಕೊಳ್ಳಿ. ಇದೆಲ್ಲ ಬಿಡಿ. ಏನಾ ಈಗ ಅದೇನೋ ಬಿಳಿ ಎಳ್ಳು ಅಂದ್ರು ಸರ್. ಈಗ ಬಿಳಿ ಎಳ್ಳು ಅಂತಲ್ಲ ಸರ್ ಸ್ನೇಹಿತರೆ, ಸುಮಾರು ಜನ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದೀರಾ. ನಿಮ್ಮ ಅತ್ತೆ ಮನೆ ಸೇರ್ಸಲ್ಲ, ಏನೇಳಿ ಬೇಡ ಹೋಗು ಅಂತ ಅಲ್ಲಿಂದ ಓಡಿಸ್ತಾರೆ. ಅತ್ತೆನ ಕರೆಕ್ಟ್ ಮಾಡ್ಕೋಬೇಕಂದ್ರೆ, ಅಂದ್ರೆ ತಪ್ಪಾಗಲ್ಲ. ಅತ್ತೆನ ಚೆನ್ನಾಗಿ ಏನಪ್ಪ ನಮ್ಮ ಅಳಿಯ ಮನೆಗೆ ಬಂದು ಈ ಥರ ಅಡಿಗೆ ಮಾಡಿಕೊಟ್ರು ಅಂತ ಈ ಸಲ ಒಂದ್ಸಲ ಅಡಿಗೆ ನೋಡಿ ಕಲ್ತು ಕೊಟ್ಬಿಟ್ರೆ ನೀವೇ ಬೆಸ್ಟ್ ಅಳಿಯ. ಇವರು ಅದೇ ತರ ಮಾಡಿರೋದು ಬೆಸ್ಟ್ ಅಳಿಯ. ಅತ್ತೆನ ಕರೆಕ್ಟ್ ಮಾಡ್ಬೇಕಂದ್ರೆ ಈ ಥರ ಅಡಿಗೆ ಮಾಡಿ ಮಾವನ್ನ ಕರೆಕ್ಟ್ ಮಾಡ್ಬೇಕು. ಮಾತ್ರ ಮಾವನ ಹಾಕೋಣ. ಈಗ ಸ್ವಲ್ಪ ಬಿಳಿ ಎಲ್ಲ ಹಾಕೋಣ. ಹಾಕಿ ಸಾಕಲ್ಲ ಇಡಿ. ಇನ್ನೊಂದು ಆಮೇಲೆ ಹಾಕೋಣ ಮೇಲೆ. ಇದು ಇವಾಗ ಕಲರ್ ಬಂದ್ಬಿಡುತ್ತೆ, ಸ್ವಾದ ಬರುತ್ತೆ, ಫ್ಲೇವರು. ಹೌದೌದು. ಅದಾದ್ಮೇಲೆ ಅದು ಇಳಿಸ್ತೀವಲ್ಲ, ಅದ್ರ ಮೇಲ್ಗಡೆ ಬಿಟ್ಬಿಡೋಣ. ಕರೆಕ್ಟಾ? ಅಲ್ಲಾಡಿಸ್ತಾ ಇದ್ದೀನಿ. ಅಷ್ಟೇ 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 ಅಷ್ಟೇ. ಅಲ್ಲಾಡಿಸಿ ಮೇಲೆ ಕೆಳಗೆ ಅಲ್ಲಾಡಿಸಿ. ನೋಡಿ, ಯಾವುದೇ ಅಡುಗೆ ಮಾಡಬೇಕಾದ್ರೂ ಖುಷಿಯಾಗಿ ಹೇಳಿ, ಖುಷಿಯಾಗಿ ಮಾಡಿದ್ರೆ ಮನೆಗಳಲ್ಲಿ ಜಗಳಗಳಿರುತ್ತೆ. ಹೌದು. ಆ ಜಗಳಕ್ಕೆ ರುಚಿ ಯಾವ್ದು ಬೇಕು, ಈ ಥರ ಅಡುಗೆ ರುಚಿ ಕೊಟ್ಬಿಟ್ರೆ ಹೌದು, ಅಡುಗೆನೂ ಸೂಪರು, ಪ್ರೀತಿನೂ ಬೆಳೆಯುತ್ತೆ. ಅತ್ತೆ ಮಾವ ಮನೇಲಿ ಎಲ್ಲರೂ ನಮ್ಮನ್ನ ಕನೆಕ್ಟ್ ಮಾಡಿ. ಅಲ್ಲ, ಅತ್ತೆ ಮಾವ ಕನೆಕ್ಟ್ ಮಾಡೋದು ಸ್ನೇಹಿತರೆ ತಪ್ಪು ತಿಳ್ಕೊಂಡು ಹೋಗ್ಬೇಡಿ. ಲವ್ ಮಾಡಿ ಆಚೆ ಹೋಗಿರ್ತೀರಾ, ಅತ್ತೆ ಬಂದು ಕೋಪದಲ್ಲಿ ಮನೆಗೆ ಸೇರಿಸ್ಕೊಳಲ್ಲ. ಸಡನ್ನಾಗಿ ಮನೆಗೆ ಹೋಗಿದ ತಕ್ಷಣ ಅತ್ತೆ ಒಂದು ನಿಮಿಷ ಇರಿಯತ್ತೆ, ಕಿಚನಲ್ಲಿ ನಿಮ್ಗೆ ಅಡುಗೆ ಮಾಡ್ತೀನಿ ಅಂತ ಒಂದೇ ಒಂದು ಸಲ ಕಿಚನ್ಗೆ ಹೋಗಿ ಏನು ಹೇಳಿ, ಒಂದೇ ಒಂದು ಸಲ ಕಿಚನ್ಗೆ ಹೋಗಿ ಬುಲ್ಬುಲ್ ಏನು ಹೇಳಿ ಕೊರಿಯನ್ ಬುಲ್ಬುಲ್ ಚಿಕನ್ ಮಾಡಿ ಅತ್ತೆಗೆ ಕೊಟ್ಟರೆ ನಮ್ಮ ಅಳಿಯ ಬೆಸ್ಟ್ ಅಳಿಯ ಇಲ್ಲೇ ಇರಬೇಕು ಅಂತ ಹೇಳ್ತಾರೆ. ಚಾಲೆಂಜ್ ಮಾಡ್ತೀನಿ ನಾನು.
ಏನು ಸರ್? ನಿಜ ನಿಜ. ಇದನ್ನು ಬೇಕಾಗುತ್ತಾ? ಇವರು ಅತ್ತೆ ಮಾವನ್ ಕಲೆಕ್ಟ್ ಮಾಡಬೇಕು, ಇವರೆಲ್ಲ ಮಾಡಿದಾಗ ನಾವುಗಳೇನು ಹೇಳ್ತೀವಿ ಅಂದರೆ, ಪ್ರತಿಯೊಬ್ಬರು ಅಡುಗೆ ಕಲಿಬೇಕು ಅಂದರೆ ಮನೆಗಳಲ್ಲಿ ಜಗಳಗಳಾಗುತ್ತೆ, ಪ್ರೀತಿಗಳು ಬೆಳಿಬೇಕು ಅಂದರೆ ಅಡುಗೆನೇ ಬರಲ್ಲ ಅಂತ ಜಗಳಗಳಾಗಿರೋ ಮನೆಗಳು ಭಾಳ ಇದೆ. ಎಷ್ಟೋ ಇದೆ. ಲವ್ ಮಾಡಿದ್ರೇನೆ ಅಂತಲ್ಲ, ಹೌದು, ಪ್ರತಿಯೊಬ್ಬರು ಅಡುಗೆ ಕಲ್ತ್ಕೊಳ್ಳಿ. ಹೌದು, ಮನೆಗೆ ಹೋದಾಗ ಸುಖವಾಗಿರಿ. ಹೌದು, ಅಡುಗೆ ಏನು ಅನ್ನೋದು ಅದು ಒಂದು ನಿಮ್ಗೊಂದು ಪಾರ್ಟ್. ಹೌದು, ನಾವು ಅದಕ್ಕೋಸ್ಕರ ನಿಮ್ಗೆಲ್ಲ ಈ ಥರ ಅಡುಗೆಗಳು ಕಲ್ಸ್ಕೊಟ್ಟಿದ್ದೀವಿ. ಹೌದು, ತುಂಬಾ ಮನೆಗಳಲ್ಲಿ ಕಲ್ತು ಒಂದಾಗಿದ್ದಾರೆ. ಹೌದು, ಅದಕ್ಕೋಸ್ಕರ ನಾವಿಬ್ರು ಒಂದಾಗಿ ಅಷ್ಟೇ ಇವತ್ತು ಒಂದು ಕೊರಿಯನ್ ಚಿಕನ್ ಕೊರಿಯನ್ ಬುಲ್ಬುಲ್ ಚಿಕನ್ ಮಾಡ್ಬಿಟ್ಟಿದ್ದಾರೆ. ಬುಲ್ಬುಲ್ ಚಿಕನ್. ಈಗ ನೋಡಿ, ನಾನು ಇದನ್ನು ಈಗ ಹಂಗೆ ಹಾಕ್ತೀರಾ? ಬಿಡಿ ನಾವು ಅಲ್ಲಾಡಿಸ್ಬಿಟ್ಟು ಬಿಡಿ ನೋಡಿ, ಹಿಂಗೆ ಬಿಟ್ಟೆ ಆಯ್ತಾ? ಓಕೆ ಓಕೆ ಓಕೆ. ಅದನ್ನು ಇಡುವುದು, ಇದನ್ನು ತರುವುದು. ಇರಿ ಸ್ವಲ್ಪ ಇದು. ಈಗ ಒಂದು ಸ್ವಲ್ಪ ಎಳ್ಳನ್ನು ಇವಾಗ ಬಿಟ್ಬಿಡೋಣ, ಅವಾಗ ಕಲರ್ ಕಾಣುತ್ತೆ. ಓಕೆ ಗುರ? ಇವರೇ ಸಾಕಾ? ಇನ್ನೊಂಚೂರು ಹಾಕ್ಲಾ? ಸರ್ ಇವಾಗ ಕೊರಿಯನ್ಸು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಅಡುಗೆಗಳ ಕಾರ್ಯಕ್ರಮ ತೋರಿಸ್ತಾ ಇದ್ದಾರೆ, ಒಳ್ಳೊಳ್ಳೆ ವೆಬ್ ಸೀರೀಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡ್ತಾ ಇದ್ದೀವಿ. ಅದು ಒಂದು ಪ್ರಯುಕ್ತವಾಗಿ ನಾವು ಒಂದು ಕೊರಿಯನ್ ಚಿಕನ್ನ ಮಾಡಿ ಬುಲ್ಬುಲ್ ಆಗಿ ತೋರಿಸ್ಬೇಕು ಅಂತೇಳಿ ನಮ್ಮ ಶೆಟ್ರು ಬಂದರು, ಬುಲ್ಬುಲ್ ಆಗಿ ತೋರಿಸೋರೆ. ಆಹಾ ಅಂತ ನೀವೆಲ್ಲ ನೋಡ್ಬೇಕು. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಬಂದಿದ್ದಾರೆ. ನಮ್ಮ ಶೆಟ್ರು ಅಡುಗೆನೂ ಮಾಡಿದ್ದಾರೆ, ನೀವೆಲ್ಲ ನೋಡಿದ್ದೀರಾ, ಖುಷಿಯಾಗಿ ತಿಂದಿದ್ದೀರಾ. ತಿಂದಾದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದ್ಸಲ ಬೆಲ್ ಬಟನ್ ಒತ್ಬಿಡಿ ಸರ್. ಬೆಲ್ ಬಟನ್ ರಪ 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 ಅಂತ ಒತ್ಬೇಕಂತ. ಅದು ಇವ್ರು ರಪ ರಪ ರಪ. ಈಗ ಚಂದ್ರು ಸರ್ಗೆ ಡಿಫ್ರೆಂಟ್ ಆಗಿ ಕೊರಿಯನ್ ಬುಲ್ಬುಲ್ ಚಿಕನ್ ಮಾಡಿದ್ದೀನಿ. ಏನಲ್ಲಿ ಕೊರಿಯನ್ ಬುಲ್ಬುಲ್ ಚಿಕನ್. ಚಂದ್ರು ಸರ್ ರೆಡಿ ಮಾಡಿದ್ದೀನಿ, ತಿನ್ನುವ ಸಮಯ ಶುರುವಾಗಿದೆ. ತಾವು ತಿಂದು ಹೇಗಿದೆ ಅಂತ ಹೇಳಿ ಸರ್. ಧನ್ಯವಾದಗಳು. ಖಂಡಿತ. ಮನೆಗೆ ಬಂದ್ರಿ, ನಮಗೊಂದು ಅಡುಗೆ ಮಾಡಿದ್ರಿ, ಕೊರಿಯಾ ಅಂತ ತೋರಿಸಿದ್ದೀರಾ. ಹೌದು. ಇವಾಗ ರುಚಿ ನೋಡಿ ಹೇಳಿ ಪ್ರಪಂಚಕ್ಕೆ ಕೇಳ್ಬಿಟ್ಟಿದ್ದೀವಿ. ಅಷ್ಟೇ. ನಾವು ಅಡುಗೆ ಮಾಡೋಕ್ಕೆ ಎಲ್ಲದಕ್ಕೂ ಸಿದ್ಧ ಅಂತ. ಅಷ್ಟೇ. ಈಗ ತಿಂತೀನಿ, ಹೌದು, ರುಚಿಯನ್ನು ಹೇಳ್ತೀನಿ. ಹೌದು. ಕೊರಿಯಾಗೆ ಹೋಗ್ಬೋದು. ಹೌದಾ? ಈ ಥರ ಕೊರಿಯಾ ಅಡುಗೆಗಳೆಲ್ಲ ಮಾಡ್ಬೋದು. ಪರ್ಫೆಕ್ಟ್ ಹುಳಿ, ಒಳ್ಳೆ ಉಪ್ಪು, ಒಳ್ಳೆ ಖಾರ. ಚೆನ್ನಾಗಿದೆಯಾ? ಮಕ್ಕಳಿಗೆ ಸೂಪರು ಸೂಪರ್ ಆಗಿದೆ. ಈ ಥರ ಎಲ್ಲ ಈಸಿಯಾಗಿದೆ, ಮನೇಲೇ ಮಾಡಿ ಖುಷಿಯಾಗಿ ತಿನ್ನಿ. ಆರೋಗ್ಯಕ್ಕೂ ಒಳ್ಳೆಯದು, ಪ್ರೀತಿಗೂ ಒಳ್ಳೆಯದು, ಮನೇಲಿ ಕುಟುಂಬಕ್ಕೂ ಒಳ್ಳೆಯದು. ಕಲ್ತ್ಕೊಬೇಕು, ಖುಷಿಯಾಗಿ ತಿನ್ಕೊಬೇಕು. ಅಷ್ಟೇ. ಏನಂತೀರಿ? ಅಷ್ಟೇ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮ್ಮ ಮನೆಗೆ ಬಂದಿದ್ದಕ್ಕೆ, ನಿಮ್ಮ ಪ್ರೀತಿ ತೋರಿಸಿದ್ದಕ್ಕೆ. ಅಷ್ಟೇ. ನಾವು ಅಣ್ಣ ತಮ್ಮರಾಗಿ ಬಾಳೋಣ, ಬದುಕೋಣ, ಖುಷಿಯಾಗಿ ಟಾಟಾ ಮಾಡಿ.